ಮಾಡಿದವ್ರು ವಿರೋಧ ಮಾಡಲಿಕ್ಕಿಲ್ಲ ಹೈಕಮಾಂಡ್ ಅನ್ನುವಂಥದ್ದು. ಮತ್ತು ಹೈಕಮಾಂಡ್ಗೆ ಅತ್ಯಂತ ಆತ್ಮೀಯರು ನಮ್ಮ ಖರ್ಗೆ ಅವರು. ಆದರೆ ಈ ಒಂದು ವಯಸ್ಸಿನಲ್ಲೇ ಇಡೀ ವಯಸ್ಸಿನಲ್ಲೇ ಸಿ ಎಮ್ ಆಗ್ಬೋದಾ ಅಂತೇಳಿ ಆಗಬಹುದು ಇಲ್ಲ ಅಂತಲ್ಲ. ಯಾಕಂದರೆ ಇಲ್ಲಿವರೆಗೆ ದಲಿತ ಸಿ ಎಮ್ ಆಗಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಆಗ್ತದೆ ಕಾಂಗ್ರೆಸ್ಗೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ನಾವು ಮುಖ್ಯಮಂತ್ರಿಗಳು ಮಾಡಿದ್ದೀವಲ್ಲಪ್ಪ ಅನ್ನುವಂಥ ಹೇಳೋದಕ್ಕೆ ಆಸರ ಆಗ್ತದೆ ಅನ್ನೋಂಥ ಒಂದು ಮಾತು ಅದಾವೆ. ಹೀಗಾಗಿ ಇವತ್ತು ಜೋರ್ದಾರಾಗಿ ಸಿದ್ದರಾಮಯ್ಯನವರು ಏನಪ್ಪ ಅಂತಂದ್ರೆ ಇವತ್ತು ಸಮಾವೇಶ ಮಾಡಿ ಜ್ಞಾನ ಮುಂದಿನ 5 ವರ್ಷವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೂ ಅನೇಕ ಪ್ರಯತ್ನಗಳು ಮಾಡ್ತಾಯಿದ್ದಾರೆ. ಮತ್ತು ಅದ್ರ ಜೊತೆಗೆ ಖರ್ಗೆ ಅವ್ರಿಗೂ ಸಹಿತ ಆದಷ್ಟು ಅಧಿಕಾರ ದೂರ ಇಡುವಂಥ ಪ್ಲಾನ್ಗಳು ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ಲಿಕ್ಕತ್ತದ ರೀ. ಹೀಗಾಗಿ ಖರ್ಗೆ ಅವರು ರಾಜಕಾರಣಕ್ಕೆ ಮರಳಬಹುದೇನೋ ಅನ್ನೋಂಥ ಎಲ್ಲೋ ಒಂದು ಕಡೆ ಸಂಶಯ. ಯಾಕಂದರೆ ಈಗಿಲ್ಲ ಅಂದರೆ ಎಂದೂ ಇಲ್ಲ ಅನ್ನೋಂಥ ಮಾತು ರಾಜಕೀಯದಲ್ಲಿ ಗೊತ್ತಿದ್ದ ಮಾತು. ಹೀಗಾಗಿ ಈ ಶತಾಯಗತಾಯ ಸಿದ್ದರಾಮಯ್ಯರ ಒಂದು ಕುರ್ಚಿ ತಪ್ಪಿಸ್ಬೇಕಂತೇಳಿ ಡಿ ಕೆ ಶಿವಕುಮಾರ್ ಅವರು ಈ ಪ್ರಯತ್ನ ನಡೆಸಿದ್ದಾರೆ ಅನ್ನೋದು ಒಂದಷ್ಟು ಊಹೆ. ಇನ್ನೊಂದು ಮಾತನಾಡಿ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಖರ್ಗೆ ಅವ್ರಿಗೂ ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೂ ಅಷ್ಟು ಭಾಳ ಗಾಢವಾದ ಸಂಬಂಧ ಇಲ್ಲ ಅನ್ನುವಂಥ ಮಾತುಗಳು ಇದ್ದಾವೆ. ಏನು ಸತ್ಯ ಸುಳ್ಳು ಗೊತ್ತಿಲ್ಲ. ಯಾಕಂದರೆ ವಿಶೇಷವಾಗಿ ಯಾವಾಗ ಇವರು ಸತೀಶ್ ಅವರು ಪೂರ್ಣ ಪ್ರಮಾಣದಲ್ಲಿ ಸಿದ್ದರಾಮಯ್ಯರ ಫಾಲೋವರ್ಸ್ ಆದರೂ ಅದರಿಂದ ಒಂದು ಸ್ವಲ್ಪ ದೂರ ಸರಿದಿದ್ದಾರೆ. ಮೊದಲು ಚೆನ್ನಾಗಿತ್ತು ಅವ್ರಿಗೆ ಏನೊಂದು ಮಾತುಗಳು ಕೇಳಿ ಬರ್ತಾವೆ ರಾಜಕೀಯದಲ್ಲಿ. ಏನು ಯಾಕಂದ್ರೆ ಇವತ್ತಿದ್ದಂಥ ಸ್ಥಿತಿ ನಾಳೆ ಇರೋದಿಲ್ಲ. ನಾಳೆ